ರಾಮನ ಭಕ್ತ ಹನುಮಂತನು ರಾಮಸೇತುವೆಯನ್ನು ಕಟ್ಟಲು ಬಳಸಿದ ಕಲ್ಲು ಈ ನಮ್ಮ ಕರುನಾಡಿನಲ್ಲಿಯೇ ಇದೆ. ಈ ಒಂದು ಕಲ್ಲು ರಾಮನ ಭಕ್ತ ಹನುಮನ ಒಂದು ದೇವಸ್ಥಾನದಲ್ಲಿ ಕಂಡುಬರುತ್ತದೆ. ಅಂತಹ ಒಂದು ಪವಿತ್ರ ಸ್ಥಳ ನಮ್ಮ ಕರ್ನಾಟಕದಲ್ಲಿದೆ. ಈ ಜಾಗದಲ್ಲಿ ಶುಕ್ರವಾರ ನೈಟ್ ತಂಗ್ ಮಲಗ್ತು ಅಂದರೆ ಎಲ್ಲದಕ್ಕಿಂತ ಪವಾಡ ಶುಕ್ರವಾರ ನೈಟ್ ತಂಗ್ ಮಲಗೋದೇ ಇದೊಂದು ಪವಾಡ. ಇಲ್ಲಿ ಯಾಕೆ ಶುಕ್ರವಾರ ನೈಟು ತಂಗ್ ಮಲಗ್ತೀವಿ ಅಂತಂದರೆ, ಈ ಜಾಗದಲ್ಲಿ ಭಗವಂತನ ನೆರಳು 161 ಅಡಿ ಆಂಜನೇಯ, ಆ ಭಗವಂತನ ನೆರಳು 1365 ಮೀಟರ್ ಸುತ್ತಳತೆ ಆಂಜನೇಯ ನೆರಳು ಪ್ರತ್ಯಕ್ಷವಾಗಿ ಜಾಗದಲ್ಲಿ ಬೀಳ್ತದೆ. ನಾವಿಲ್ಲಿ ಮಲಗಿದಾಗ ಭಗವಂತನ ಧ್ಯಾನ ಮಾಡಿಕೊಂಡು ಇಲ್ಲೇ ಮಲಗೋದಕ್ಕೆ ಮೂಲಭೂತ ಸೌಕರ್ಯ, ಚಾಪೆ ಆಗಿರ್ಬೋದು, ಬೆಡ್ಶೀಟ್ ಆಗಿರ್ಬೋದು, ಉಳ್ಕೊಳ್ಳೋಕೆ ವ್ಯವಸ್ಥೆ ಆಗಿರ್ಬೋದು, ಬಿಸಿ ನೀರಿನ ವ್ಯವಸ್ಥೆ, ಬರುವಂಥ ಭಕ್ತರುಗಳಿಗೆ ರೂಮಿನ ವ್ಯವಸ್ಥೆಗಳು, ಅವರಿಗೆ ಸೌಕರ್ಯಗಳಿಗೆ ಒಂದು ಒಳ್ಳೆಯ ಉಪಯೋಗ ಮಾಡಿಕೊಡ್ತಾ ಇದ್ದೀವಿ. ಈ ಜಾಗದಲ್ಲಿ ಅಂಗವಿಕಲರು ಎಷ್ಟೋ ಜನ ಅಂಗವಿಕಲಾಗಿದ್ದರು, ಇಲ್ಲಿ ನಡೆದಾಡಿದ್ದಾರೆ. ಎಷ್ಟೋ ಜನಗಳಿಗೆ ಬುದ್ಧಿಶಕ್ತಿ ಕಮ್ಮಿ ಇತ್ತು, ಜ್ಞಾನೋದಯ ಕಮ್ಮಿ ಇತ್ತು, ಮೆಂಟ್ಲು ಥರ ಆಡ್ತಾರೆ, ಹಾಸ್ಪಿಟ್ಲಿಗೆಲ್ಲ ಟ್ರೀಟ್ಮೆಂಟ್ ಮಾಡಿದ್ದೀವಿ. ನಾವೆಲ್ಲೂ ಗುಣ ಕಂಡಿಲ್ಲ. ಈ ಕುಡಿತ ಕಲ್ತಿದ್ದಾರೆ. ಇಲ್ಲಿ ಜಾಗದಲ್ಲಿ ಮಲಗೋದ್ಮೇಲೆ ಅವರು ಇವತ್ತು ನಾನು ಕುಡಿಯೋದು ಬಿಟ್ಬಿಟ್ಟು ನನ್ನ ಗಂಡ ಚೆನ್ನಾಗಿದ್ದಾರೆ ಅಂತ ಹೇಳಿದ್ದಾರೆ. ಸುಮಾರು 32 ವರ್ಷ, 40 ವರ್ಷ, 27 ವರ್ಷ, 18 ವರ್ಷ ಮಕ್ಕಳಾಗಿಲ್ದರು ಈ ಜಾಗದಲ್ಲಿ ಮಕ್ಕಳು ಫಲ ಆಗಿದ್ದಾವೆ. ಎಷ್ಟೋ ಜನಕ್ಕೆ ಮದುವೆಗಳಾಗಿರಲಿಲ್ಲ. ಈ ಕಾರ್ಯದಲ್ಲಿ, ಈ ಜಾಗದಲ್ಲಿ ತಂಗಿ ಮಲಗಿದ ಮೇಲೆ ಮದುವೆ ಕಾರ್ಯಗಳು ನಡೆದಿದ್ದಾವೆ. ಈ ಒಂದು ಕ್ಷೇತ್ರದ ಇನ್ನೊಂದು ವಿಶೇಷವೆಂದರೆ ಇಲ್ಲಿನ ಉದ್ಭವ ಬಸವಣ್ಣ. ಇಲ್ಲಿನ ಉದ್ಭವ ಬಸವಣ್ಣ ಮತ್ತು ಆ ಬಸವಣ್ಣನ ಪಕ್ಕದಲ್ಲೇ ಇರ್ತಕ್ಕಂತಹ ಹುತ್ತ, ಹಾವಿನ ಹುತ್ತ, ಈ ಒಂದು ಕ್ಷೇತ್ರದಲ್ಲಿ ಇವೆರಡು ಉದ್ಭವವಾಗಿದ್ದು ಇಲ್ಲಿ ಬಂದು ಬೇಡಿಕೊಂಡು ಹೋಗಿರ್ತಕ್ಕಂತಹ ಭಕ್ತರ ಎಲ್ಲ ಕಷ್ಟಗಳು ಕೂಡ ನೆರವೇರಿವೆ. ಈ ಒಂದು ಉದ್ಭವ ಬಸವಣ್ಣನ ಮುಂದೆ ಬಂದು ಕುಳಿತುಕೊಂಡು ನಿಮ್ಮ ಕೋರಿಕೆಗಳನ್ನು, ನಿಮ್ಮ ಬೇಡಿಕೆಗಳನ್ನು ಈ ಒಂದು ಬಸವಣ್ಣನ ಒಂದು ಕ್ಷೇತ್ರದಲ್ಲಿ ಬಂದು ಕುಳಿತುಕೊಂಡು ಬೇಡಿಕೊಂಡು ಹೋದಲ್ಲಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಈ ಒಂದು ಬಸವಣ್ಣ ಉದ್ಭವವಾಗಿದ್ದು ಅತ್ಯಂತ ಶಕ್ತಿಶಾಲಿಯಾಗಿದ್ದು ಶೀಘ್ರವೇ ನಿಮ್ಮ ಕಷ್ಟಗಳನ್ನು ನಿವಾರಿಸುವ ಒಂದು ಶಕ್ತಿಯನ್ನು ಹೊಂದಿರುವ ಬಸವಣ್ಣನಾಗಿದ್ದಾನೆ. ಇಂತಹ ಒಂದು ಪವಿತ್ರ ಸ್ಥಳ ಇರುವುದು ಇದು ಕುಣಿಗಲ್ ಹತ್ತಿರ, ತುಮಕೂರು ಜಿಲ್ಲೆಯ ಕುಣಿಗಲ್ ಹತ್ತಿರ ಇರತಕ್ಕಂತಹ ಬಿದನಗೆರೆ ಗ್ರಾಮದಲ್ಲಿ. ಈ ಒಂದು ಬಿದನಗೆರೆ ಗ್ರಾಮದಲ್ಲಿ ಉದ್ಭವ ಬಸವಣ್ಣ ಮತ್ತು ಈ ಒಂದು ಆಂಜನೇಯನ, ಪಂಚಮುಖಿ ಆಂಜನೇಯನ ಒಂದು ಶಕ್ತಿಯಿಂದ ಇದೊಂದು ಪುಣ್ಯ ಕ್ಷೇತ್ರವಾಗಿ ಹೊರಹೊಮ್ಮಿದೆ. ಇಲ್ಲಿ ಬಂದು ಶುಕ್ರವಾರ ರಾತ್ರಿ ಈ ಒಂದು ಸ್ಥಳದಲ್ಲಿ ಆಂಜನೇಯನ ಈ ಒಂದು 161 ಅಡಿ ಎತ್ತರದ ಪ್ರತಿಮೆಯ ಒಂದು ಕೆಳಭಾಗದಲ್ಲಿ ಇಲ್ಲಿರುವ ಒಂದು ಶಾಲೆಯಲ್ಲಿ, ಇಲ್ಲಿರ್ತಕ್ಕಂತಹ ಒಂದು ವರಾಂಡದಲ್ಲಿ ನೀವು ಮಲಗಿಕೊಂಡು ಹೋದಲ್ಲಿ ನಿಮ್ಮೆಲ್ಲ ಕಷ್ಟಗಳು ಕೂಡ ನಿವಾರಣೆಯಾಗುತ್ತವೆ. ಶ್ರೀರಾಮನು ಸೀತಾಮಾತೆಯನ್ನು ನೋಡಲು ಹೋಗುವಾಗ ಆಂಜನೇಯನು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದಾಗ ಬಳಸಿದ ಕಲ್ಲು ಕೂಡ ಈ ಒಂದು ಕ್ಷೇತ್ರದಲ್ಲಿ ಕಾಣಸಿಗುತ್ತದೆ. ಹಾಗೆಯೇ ಇಲ್ಲಿ ನೀವು ಪಂಚಮುಖಿ ಆಂಜನೇಯನ ದರ್ಶನವನ್ನು ಮಾಡಿಕೊಂಡು ಬರಬಹುದು. ಈ ಒಂದು ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ನಿತ್ಯ 100 ಪವಾಡಗಳು ನಡೆಯುತ್ತಿದ್ದು ಈ ಒಂದು ಕ್ಷೇತ್ರಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ನಿತ್ಯವೂ ಕೂಡ ಭಕ್ತರು ಆಗಮಿಸುತ್ತಿದ್ದಾರೆ. ಆಗಮಿಸುವ ಎಲ್ಲ ಭಕ್ತರ ಕಷ್ಟಗಳು ಕೂಡ ಕ್ಷಣ ಮಾತ್ರದಲ್ಲಿಯೇ ನಿವಾರಣೆಯಾಗುತ್ತವೆ. ಅಂತಹ ಒಂದು ಪವಿತ್ರ ಸ್ಥಳವು ಈ ಒಂದು ಕ್ಷೇತ್ರವಾಗಿದೆ. ಈ ಒಂದು ಕ್ಷೇತ್ರದಲ್ಲಿ ನೀವು ಬಂದು ಶುಕ್ರವಾರ ರಾತ್ರಿ ತಂಗಿಕೊಂಡು ಶನಿವಾರ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನು ಈ ಒಂದು ಪಂಚಮುಖಿ ಆಂಜನೇಯನ ಕ್ಷೇತ್ರದಲ್ಲಿ ಹೇಳಿಕೊಂಡು ಹೋದಲ್ಲಿ ನಿಮ್ಮೆಲ್ಲ ಕಷ್ಟಗಳು ನಿವಾರಣೆಯಾಗುತ್ತವೆ. ಈ ಒಂದು ಕ್ಷೇತ್ರದಲ್ಲಿ ನೀವು ಶನಿಯನ್ನು ಕೂಡ ಕಾಣಬಹುದು. ಶನೇಶ್ವರ ಸ್ವಾಮಿಯನ್ನು ಕೂಡ ಈ ಒಂದು ಕ್ಷೇತ್ರದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಹಾಗಾಗಿ ಇದು ಅತ್ಯಂತ ಪುಣ್ಯ ಕ್ಷೇತ್ರ. ಈ ಒಂದು ದೇವಸ್ಥಾನದ ಆವರಣದಲ್ಲಿ ಶನೇಶ್ವರನಾದಿಯಾಗಿ ಇಲ್ಲಿ ಆಂಜನೇಯ ಮತ್ತು ಬಸವಣ್ಣರ ಮೂರ್ತಿಯನ್ನು ನೀವಿಲ್ಲಿ ನೋಡಬಹುದಾಗಿದೆ. ಹಾಗೆ ಇಲ್ಲಿ ನೀವು ನೋಡಿದರೆ ಈ ಒಂದು ಕ್ಷೇತ್ರದಲ್ಲಿ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳ ನಿವಾರಣೆಗಾಗಿ ಇಲ್ಲಿ ಯಾಗಶಾಲೆಯನ್ನು ಕೂಡ ಸ್ಥಾಪಿಸಲಾಗಿದೆ. ಇಲ್ಲಿ ಪ್ರತಿನಿತ್ಯ ಹೋಮ ಹವನಗಳನ್ನು ಮಾಡಲಾಗುತ್ತದೆ. ಈ ಹೋಮ ಹವನಗಳಿಂದ
ಭಕ್ತರ ಕಷ್ಟಗಳನ್ನು ನಿವಾರಿಸಲು ಇಲ್ಲಿ ಪ್ರತಿನಿತ್ಯ ಹೋಮ ಹವನಗಳನ್ನು ಮಾಡಲಾಗುತ್ತದೆ. ಹಾಗೆಯೇ ಈ ಒಂದು ಕ್ಷೇತ್ರದಲ್ಲಿ ಇಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ಯಾಗ ಮಂಟಪದಲ್ಲಿ ಬಂದು ನೀವು ಹೋಮವನ್ನು ಮಾಡಿಸಿದಲ್ಲಿ, ಯಾಗವನ್ನು ಮಾಡಿಸಿದಲ್ಲಿ ನಿಮ್ಮ ಕಷ್ಟಗಳು ನಿವಾರಣೆಯಾಗುತ್ತವೆ. ಹಾಗೆಯೇ ಈ ಕ್ಷೇತ್ರದಲ್ಲಿ ನೀವು ಗೋಶಾಲೆಯನ್ನು ಕಾಣಬಹುದು. ಈ ಒಂದು ದೇವಸ್ಥಾನದಲ್ಲಿ ಗೋಶಾಲೆಯನ್ನು ಸ್ಥಾಪಿಸಲಾಗಿದೆ. ಈ ಒಂದು ಕ್ಷೇತ್ರ ಕುಣಿಗಲ್ ಹತ್ತಿರ ಇರತಕ್ಕಂತಹ ಬೀದನಗೆರೆ ಗ್ರಾಮದಲ್ಲಿ ಕಂಡುಬರುತ್ತದೆ. ನೀವು ಕುಣಿಗಲ್ಲಿಗೆ ಹೋದರೆ ಕುಣಿಗಲ್ಲಿನಿಂದ ಈ ಒಂದು ದೇವಸ್ಥಾನಕ್ಕೆ ಆಟೋಗಳ ವ್ಯವಸ್ಥೆಯನ್ನು ಅಲ್ಲಿ ಇರುತ್ತದೆ. ಆಟೋಗಳ ಮೂಲಕ ನೀವು ಈ ಒಂದು ದೇವಸ್ಥಾನವನ್ನು ತಲುಪಬಹುದು.